ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ಪವನ್, ನಿಮ್ಮ ಹೋಸ್ಟ್. ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಅಪ್ಡೇಟ್ಸ್, ಲೀಕ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ನಮ್ಮ ಮಾರ್ವೆಲ್ ಫ್ಯಾಮಿಲಿಗೆ ಜಾಯ್ನ್ ಆಗಬೇಕಂದ್ರೆ ಏನಿಲ್ಲ, ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಥಿಯರೀಸ್ನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಸಾರಿ, ಇವತ್ತು ನನ್ನ ವಾಯ್ಸ್ ತುಂಬ ವರ್ಸ್ಟ್ ಆಗಿದೆ, ಯಾಕಂದರೆ ಬೆಂಗಳೂರಲ್ಲಿ ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ನನ್ನ ಹೆಲ್ತ್ ಕೂಡ ಚೇಂಜ್ ಆಗಿದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ವೆನಮ್ನ ಕೊನೆ ಮೂವಿ ಆದ ವೆನಮ್ ದ ಲಾಸ್ಟ್ ಡ್ಯಾನ್ಸ್ ಮೂವಿಯ ಟ್ರೈಲರ್ ರಿಲೀಸ್ ಆಯಿತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಟ್ರೈಲರ್ ನೋಡಿ ನನಗೆ ಅನಿಸಿದ್ದು ಮೂವಿ ಜಾಸ್ತಿ ವೆನಮ್ ಮತ್ತೆ ಸಿಂಬಿಯೋಟ್ಸ್ ಮೇಲೆ ಫೋಕಸ್ ಆಗಿರುತ್ತೆ ಅಂತ. ನನಗೆ ಗೊತ್ತು ನಿಮಗೆ ಆ ಒಂದು ಸೀನ್ ನೋಡಿ ತುಂಬ ಕನ್ಫ್ಯೂಸ್ ಆಗಿದ್ದೀರಾ ಅಂತ. ಆ ಸೀನ್ ಬಗ್ಗೆ ಕೂಡ ಮಾತಾಡೋಣ, ಜೊತೆಗೆ ನನ್ನ ಥಿಯರಿ ಕೂಡ ತಿಳಿಸ್ತೀನಿ. ಜೊತೆಗೆ ಟಾಮ್ ಹಾರ್ಡಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ವೆನಮ್ 3 ಬಗ್ಗೆ ಮಾತಾಡ್ತಿರುವಾಗ ಅವರು ಕೆವಿನ್ ಫ್ಯಾಗಿ ಅವರು ಅವ್ರ ಯೂನಿವರ್ಸ್ ಅಲ್ಲಿ ಒಂದು ಸ್ಪೈಡರ್ ಮ್ಯಾನ್ ಇದೆ, ಅದೇ ತರ ಸೋನಿ ಯೂನಿವರ್ಸ್ ಅಲ್ಲಿ ಕೂಡ ಒಬ್ಬ ಸ್ಪೈಡರ್ ಮ್ಯಾನ್ ಇದ್ದಾನೆ ಅಂತ. ಸೊ ಇಲ್ಲಿ ಟಾಮ್ ಹಾರ್ಡಿ ಅವರು ಸೋನಿ ಯೂನಿವರ್ಸ್ ಅಲ್ಲಿ ಒಬ್ಬ ಸ್ಪೈಡರ್ ಮ್ಯಾನ್ ಇದ್ದಾನೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಯಾರು ಇರಬಹುದು ಅಂತ ಇನ್ನ ಗೊತ್ತಿಲ್ಲ. ಅಂಡ್ ಇವೆಲ್ಲ ಮೂವೀಸ್ ಗಳಲ್ಲಿ ಆ ಒಂದು ಸ್ಪೈಡರ್ ಮ್ಯಾನ್ ನ ಸೆಟಪ್ ಮಾಡೋಕ್ಕೋಸ್ಕರನೇ ಮಾಡಿರಬಹುದಾ? ಸೊ ವೆನಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಅಲ್ಲಿ ವೆನಮ್ ಹೇಳ್ತಾನೆ ಅವನ ಹತ್ರ 80 ಬಿಲಿಯನ್ ಲೈಟ್ ಇಯರ್ಸ್ಗಳ ನಾಲೆಡ್ಜ್ ಇದೆ. ಅಂಡ್ ಅದ್ರದ್ದು ಒಂದು ಸ್ಯಾಂಪಲ್ ತೋರ್ಸಕ್ ಹೋಗುವಾಗ ಸಡನ್ ಆಗಿ ಅವರು ಮಾರ್ವೆಲ್ನ ಯೂನಿವರ್ಸ್ಗೆ ಬರ್ತಾರೆ. ಸೊ ಮೇ ಬಿ ಇದು ವೆನಮ್ ಮಾಡಿರಬಹುದಾ? ಇಲ್ಲ, ವೆನಮ್ಗೆ ಮಲ್ಟಿವರ್ಸ್ ಟ್ರಾವೆಲ್ ಮಾಡೋ ಪವರ್ ಇರಲ್ಲ. ಸೊ ಈಗ ಎಡಿ ಮತ್ತೆ ವೆನಮ್ ಮಾರ್ವೆಲ್ನ ಯೂನಿವರ್ಸ್ ಅಲ್ಲಿ ಮೆಕ್ಸಿಕೋಗೆ ಬಂದಿದ್ದಾರೆ. ಅಂಡ್ ಅಲ್ಲಿಂದನೇ ಈ ಟ್ರೈಲರ್ ಶುರು ಆಗೋದು. ಸೊ ಟ್ರೈಲರ್ ಅಲ್ಲಿ ನಾವು ನೋಡ್ತೀವಿ ಎಡಿ ಯಾವುದೋ ಒಂದು ಏರಿಯಾ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಅಂಡ್ ಸೈಡ್ ಅಲ್ಲಿ ಮೆಕ್ಸಿಕನ್ ಅಲ್ಲಿ ಡೋಂಟ್ ಗೆಟ್ ಲಾಸ್ಟ್ ಅಂತ ಬರೆದಿದ್ದಾರೆ. ಆದ್ರೆ ಇಲ್ಲಿ ನೀವು ಎಡಿ ಬ್ರಾಕ್ ನ ಔಟ್ಫಿಟ್ ಮೇಲೆ ಫೋಕಸ್ ಮಾಡಿ. ವೆನಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಅಲ್ಲಿ ಏನ್ ಹಾಕಿದ್ನೋ ಅದೇ ಹಾಕಿದ್ದಾನೆ. ಸೊ ಇಲ್ಲಿ ಎಡಿ ಬ್ರಾಕ್ ಅವನಿರೋ ಜಾಗ ಸುತ್ತಮುತ್ತ ಹೇಗಿದೆ ಅಂತ ತಿರುಗಾಡಕ್ ಹೋಗ್ತಿರ್ಬಹುದು. ಅಂಡ್ ಆಗ್ಲೇ ಅವನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಕಳ್ದೋಗೋದು. ಅಂಡ್ ಹಾಗೆ ಹೋಗುವಾಗ ಅವನೊಂದು ಶೆಡ್ ಒಳಗೆ ಹೋಗ್ತಾನೆ. ಅಲ್ಲಿರೋ ಪ್ರಾಣಿಗಳನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಅಂಡ್ ಆಗ ಎಡಿ ಅವನ ಬಾಡಿ ಒಳಗಿರುವ ವೆನಮ್ ನ ಕರೆದು ಒಂದು ಆಕ್ಷನ್ ಸೀನ್ ನೋಡ್ತೀವಿ. ಅಂಡ್ ಅಲ್ಲಿರೋ ಎಲ್ಲಾ ಪ್ರಾಣಿಗಳು ಕೂಡ ವೆನಮ್ಗೆ ಹೆಲ್ಪ್ ಮಾಡೋದನ್ನ ನೋಡಬಹುದು. ಅಂಡ್ ಆಗ ಅವರು ಕೇಳ್ತಾರೆ ಯಾರು ನೀನು ಅಂತ. ಅಂಡ್ ಆಗ ವೆನಮ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಅಂತ ಹೇಳಿ ವೆನಮ್ ಅವರೆಲ್ಲ ತಲೆನೂ ಕೂಡ ತಿಂದಾಗ್ತಾನೆ. ಯಾಕಂದ್ರೆ ಇಲ್ಲಿ ಎಡಿ ಬ್ರಾಕ್ ವೆನಮ್ ನ ಫಸ್ಟ್ ಪಾರ್ಟ್ ಮೂವಿಯಲ್ಲಿ ಹೇಳ್ತಾನೆ ಬರೀ ಕೆಟ್ಟ ಅವರ ತಲೆ ಮಾತ್ರ ತಿನ್ಬೇಕು ಅಂತ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವೊಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ಅಂಡ್ ಕಾಮಿಕ್ಸ್ ಅಲ್ಲಿ ಇವ್ರ ಹೆಸರು ಬಂದು ಡಾನೋ ಡಿಯಾಗೋ ಅಂತ. ಅಂಡ್ ಇವರು ಮುಂದೆ ಈ ಮೂವಿಯಲ್ಲಿ ಸ್ಕ್ರೀಮ್ ಆಗಿ ಕಾಣಿಸ್ಕೊತಾರೆ. ಸೊ ಕಾಮಿಕ್ಸ್ ಅಲ್ಲಿ ಸ್ಕ್ರೀಮ್ ಮೊದಲು ಕಾಣಿಸ್ಕೊಳ್ಳೋದು ವೆನಮ್ ದ ಲಿಟಲ್ ಪ್ರೊಟೆಕ್ಟರ್ ಕಾಮಿಕ್ ಬುಕ್ ಅಲ್ಲಿ. ಸೊ ಲೈಫ್ ಫೌಂಡೇಶನ್ ಅಲ್ಲಿ ವೆನಮ್ ಸಿಂಬಿಯೋಟ್ ಅಲ್ಲೇ 5 ಹೊಸ ಸಿಂಬಿಯೋಟ್ಸ್ ನ ಮಾಡ್ತಾರೆ. ಅಂಡ್ ಆ 5ಅಲ್ಲಿ ಒಂದು ಡಾನೋ ಡಿಯಾಗೋ ಬಾಡಿ ಒಳಗೆ ಹೋಗಿ ಅವಳು ಸ್ಕ್ರೀಮ್ ಆಗಿ ಕಾಣಿಸ್ಕೊಳ್ಳೋದು. ಅಂಡ್ ಲೈಫ್ ಫೌಂಡೇಶನ್ ನ ನಾವು ವೆನಮ್ ಪಾರ್ಟ್ 1 ಅಲ್ಲಿ ನೋಡಿದೀವಿ. ಅಂಡ್ ಈ ಸೀನ್ ಅಲ್ಲಿ ಡಾನೋ ಡಿಯಾಗೋ ಜೊತೆಗೆ ನಮ್ಮ ಮೋಡೋನ ನೋಡ್ತೀವಿ. MCU ಅಲ್ಲಿ ಮಾಡೋ ಸ್ಟೋರಿನ ಮುಚ್ಚಾಕ್ಬಿಟ್ರು ಅಂತ ಈಗ ಸೋನಿಯಲ್ಲಿ ಆರ್ವೆಲ್ ಟೈಲರ್ ಆಗಿ ಕಾಣಿಸ್ಕೊಂತಿದ್ದಾರೆ. ಸೊ ಆರ್ವೆಲ್ ಟೈಲರ್ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಅಲ್ಲಿ ಒರಿಜಿನ್ ತಿಳಿಸಿದೆ. ಸೊ ಕಾಮಿಕ್ಸ್ ಅಲ್ಲಿ ಆರ್ವೆಲ್ ಟೈಲರ್ ನ ಮಗ ಆದ ನ ಕಾನೇಜ್ ಹೋಗಿ ಸಾಯಿಸ್ತಾನೆ. ಅಂಡ್ ಅದರಿಂದನೇ ಆರ್ವೆಲ್ ರಿವೆಂಜ್ ತಗೊಳಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಆರ್ವೆಲ್ ಎಲ್ಲಾ ಸಿಂಬಿಯೋಟ್ಸ್ ನ ಕ್ಯಾಪ್ಚರ್ ಮಾಡ್ತಿದ್ದಾನೆ. ಸೊ ಕಾಮಿಕ್ಸ್ ಅಲ್ಲಿ ಆರ್ವೆಲ್ ಟೈಲರ್ ಒಂದು ಗ್ರೂಪ್ ಕೂಡ ಬಿಲ್ಡ್ ಮಾಡ್ತಾನೆ, ದ ಜೂರಿ ಅಂತ. ಅಂಡ್ ನೀವಿಲ್ಲಿ ಆ ಟೀಮ್ ನ ನೋಡಬಹುದು. ಅಂಡ್ ಮುಂದೆ ನಾವು ಪ್ಯಾಟ್ರಿಕ್ ಮುಲಿಗನ್ ನೋಡ್ತೀವಿ. ಸೊ ವೆನಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯ ಎಂಡ್ ಅಲ್ಲಿ ಮುಲಿಗನ್ ಬಾಡಿ ಒಳಗೆ ಸಿಂಬಿಯೋಟ್ ಹೋಗುತ್ತೆ. ಅಂಡ್ ಅದೇ ಟಾಕ್ಸಿನ್. ಅಂಡ್ ನಾವು ನೋಡಬಹುದು ಆರ್ವೆಲ್ ಟೈಲರ್ ಪ್ಯಾಟ್ರಿಕ್ ಮುಲಿಗನ್ ಕೂಡ ಕ್ಯಾಪ್ಚರ್ ಮಾಡಿದ್ದಾನೆ. ಅಂಡ್ ಈಗ ಆರ್ವೆಲ್ ಟೈಲರ್ಗೆ ವೆನಮ್ ಬಗ್ಗೆ ಕೂಡ ಗೊತ್ತಾಗಿದೆ. ಸೊ ಅದಕ್ಕೆ ಈಗ ವೆನಮ್ ನ ಕೂಡ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ತಿದ್ದಾರೆ. ಆದ್ರೆ ಈ ಮೂವಿಯ ಮೈನ್ ವಿಲನ್ ಆರ್ವೆಲ್ ಟೈಲರ್ ಅಲ್ಲ. ಸೊ ವೆನಮ್ ಇಲ್ಲಿ ಹೇಳ್ತಾನೆ ನಮ್ಮ ಮನೆಯವರು ನನ್ನ ಹುಡುಕಿದ್ದಾರೆ, ಈಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ. ಅಂಡ್ ಆಗ ನಾವು ಒಂಥರ ಮಾನ್ಸ್ಟರ್ಸ್ ನೋಡ್ತೀವಿ. ಆದ್ರೆ ಕಾಮಿಕ್ಸ್ ಅಲ್ಲಿ ಇವ್ರನ್ನ ಜೆನೋಫ್ಯಾಜರ್ಸ್ ಅಂತ ಕರೀತಾರೆ. ಅಂಡ್ ಕಾಮಿಕ್ಸ್ ಅಲ್ಲಿ ಜೆನೋಫ್ಯಾಜರ್ಸ್ ಸಿಂಬಿಯೋಟ್ಸ್ ನ ತಿನ್ನೋ ಶಕ್ತಿ ಇರುತ್ತೆ. ಅಂಡ್ ಸಿಂಬಿಯೋಟ್ ಜೊತೆಗೆ ತುಂಬಾ ವರ್ಷ ತನಕ ಮಿಂಗಲ್ ಆಗಿದ್ದ ಮನುಷ್ಯರು ಅಂದ್ರೆ ಜೆನೋಫ್ಯಾಜರ್ಸ್ಗೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಮೇ ಬಿ ಈ ಮೂವಿಯ ಮೇನ್ ವಿಲನ್ ಬಂದು ಜೆನೋಫ್ಯಾಜರ್ಸ್ ಇರಬಹುದು. ಅಂಡ್ ಈಗ ನಾವು ಆ ಒಂದು ಇಂಪಾರ್ಟೆಂಟ್ ಕನ್ಫ್ಯೂಸ್ ಸೀನ್ ಬಗ್ಗೆ ಮಾತಾಡೋಣ. ಸೊ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಎಂಡ್ ಅಲ್ಲಿ ಎಡಿ ಬ್ರಾಕ್ MCU ನ ಮೆಕ್ಸಿಕೋ ಅಲ್ಲಿ ಒಂದು ಬಾರ್ ಅಲ್ಲಿ ಕುತ್ಕೊಂಡು
ಥ್ಯಾನೋಸ್ ಬಗ್ಗೆ ತಿಳ್ಕೊಂತಿರ್ತಾನೆ ಅಂಡ್ ಸಡನ್ ಆಗಿ ಅವನು ಮತ್ತೆ ವಾಪಸ್ ಸೋನಿ ಯೂನಿವರ್ಸ್ಗೆ ಹೋಗ್ತಾನೆ. ಆದ್ರೆ ವಾಪಸ್ ಹೋಗುವಾಗ ಒಂದು ಡ್ರಾಪ್ ಆಫ್ ಸಿಂಬಿಯೋಟ್ ನ ಬಿಡ್ತಾನೆ. ಜ್ಞಾಪಕ ಇರಲಿ, ಇವೆಲ್ಲ ನಡೆಯೋದು ಮಾರ್ವೆಲ್ ನ ಯೂನಿವರ್ಸ್ ಅಲ್ಲಿ. ಆದ್ರೆ ಈ ಟ್ರೈಲರ್ ಅಲ್ಲಿ ನಾವು ಇದೇ ಸೀನ್ ನೋಡ್ತೀವಿ ಅಂಡ್ ಇಲ್ಲಿ ಆ ಸಿಂಬಿಯೋಟ್ ನ ಆರ್ವೆಲ್ ಟೈಲರ್ ಕ್ಯಾಪ್ಚರ್ ಮಾಡ್ತಾನೆ. ಸೊ ಹೇಗೆ ಇದು? ಆರ್ವೆಲ್ ಟೈಲರ್ ಹತ್ರ ಏನಾದ್ರೂ ಮಲ್ಟಿವರ್ಸ್ ಜಂಪ್ ಮಾಡೋ ಪವರ್ ಇದೆಯಾ? ಸೊ ಇದ್ರ ಬಗ್ಗೆ ನನ್ನ ಹತ್ರ ಒಂದು ಥಿಯರಿ ಇದೆ. ಎಡಿ ಬ್ರಾಕ್ಗೆ ಮಾರ್ವೆಲ್ ನ ಯೂನಿವರ್ಸ್ ಅಲ್ಲಿ ಈ ಬಾರ್ ಬಗ್ಗೆ ಗೊತ್ತಾಗಿರೋದ್ರಿಂದ ವಾಪಸ್ ಅವನು ಸೋನಿ ಯೂನಿವರ್ಸ್ ಅಲ್ಲಿ ಕೂಡ ಅದೇ ಬಾರ್ಗೆ ಹೋಗಿ ಬಾರ್ ಟೆಂಡರ್ ಹತ್ರ ಮಾತಾಡಿ ಹೋಗುವಾಗ ಮತ್ತೆ ಅವನು ಆ ಸಿಂಬಿಯೋಟ್ ನ ಬಿಟ್ಟಿರಬಹುದು. ಅಂಡ್ ವೆನಮ್ ನ ಟ್ರ್ಯಾಕ್ ಮಾಡ್ತಿದ್ದ ಆರ್ವೆಲ್ ಟೈಲರ್ಗೆ ಈ ಡ್ರಾಪ್ ಸಿಂಬಿಯೋಟ್ ಸಿಗುತ್ತೆ. ಅಂಡ್ ಆಗ ಆರ್ವೆಲ್ ಟೈಲರ್ಗೆ ಕನ್ಫರ್ಮ್ ಆಗುತ್ತೆ ದಟ್ ಎಡಿ ಬ್ರಾಕ್ ಒಳಗೆ ವೆನಮ್ ಸಿಂಬಿಯೋಟ್ ಇದೆ ಅಂತ. ಸೊ ನಿಮ್ಗೆ ಅನ್ಸುತ್ತೆ ಈ ಥಿಯರಿ ಬಗ್ಗೆ ಅಂತ ಕಮೆಂಟ್ಸ್ ತಿಳಿಸಿ. ಜೊತೆಗೆ ನಿಮ್ಮ ಹತ್ರನೂ ಕೂಡ ಏನಾದರೂ ಥಿಯರಿ ಇದ್ರೆ ಕಮೆಂಟ್ಸ್ ತಿಳಿಸಿ. ಇನ್ನು ನನ್ನ ಹಳೆ ವಿಡಿಯೋ ಅಲ್ಲಿ ನಾನು ಹೇಳಿದ್ದೆ ದಟ್ ವೆನಮ್ ದ ಲಾಸ್ಟ್ ಡ್ಯಾನ್ಸ್ ಮೂವಿಯಲ್ಲಿ ನಾವೊಂದು 10 ವರ್ಷದ ಪೀಟರ್ ಪಾರ್ಕರ್ ನೋಡ್ತೀವಿ ಅಂತ. ಆ್ಯಂಡ್ ವಿ ಗಾಟ್ ಇಟ್. ಸೊ ಈ ಸೀನಲ್ಲಿ ನಾವು 10 ವರ್ಷದ ಪೀಟರ್ ಪಾರ್ಕರ್ ನೋಡ್ತೀವಿ, ಜೊತೆಗೆ ಆಂಟ್ ಮೇ ಕೂಡ ನೋಡ್ತೀವಿ. ಸೊ ಮೇ ಬಿ ಇಲ್ಲಿ ವೆನಮ್ ಇವ್ರನ್ನ ಯಾರಿಂದನೋ ಸೇವ್ ಮಾಡ್ತಿರಬಹುದು. ಯಾಕಂದ್ರೆ ವೆನಮ್ ನ ಹೈ ಮೈಂಡ್ ಇಂದ ಗೊತ್ತಾಗುತ್ತೆ ದಟ್ ವೆನಮ್ ಸಾಯೋದು ಸ್ಪೈಡರ್ ಮ್ಯಾನ್ ಇಂದಾನೆ ಅಂತ. ಅಂಡ್ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ವೆನಮ್ ಸ್ಪೈಡರ್ ಮ್ಯಾನ್ ನ ಸಾಯಿಸಬೇಕು ಅಂತ ಬರ್ತಾನೆ. ಅಂಡ್ ಆಗ ಅವನಿಗೆ ಗೊತ್ತಾಗುತ್ತೆ ದಟ್ ಅವ್ನು ಇನ್ನ 10 ವರ್ಷದ ಪೀಟರ್ ಪಾರ್ಕರ್ ಅಂತ. ಅಂಡ್ ಅವನಿಗೆ ಇನ್ನ ಸ್ಪೈಡರ್ ಪವರ್ಸ್ ಕೂಡ ಸಿಕ್ಕಿರಲ್ಲ. ಸೊ ಇದನ್ನ ನೋಡಿ ಎಡಿ ಬ್ರಾಕ್ ಬೇಡ ಅಂತ ಸುಮ್ಮನೆ ಹೇಳ್ತಾನೆ. ಅಂಡ್ ಆಗ ನಾವು ಟಾಕ್ಸಿನ್ ನೋಡ್ತೀವಿ, ಪೀಟರ್ ಪಾರ್ಕರ್ ಮತ್ತೆ ವೆನಮ್ ನ ಸಾಯಿಸಬೇಕು ಅಂತ ಬರ್ತಾನೆ. ಇನ್ನು ಈ ಸೀನಲ್ಲಿ ನಾವು ದ ಲಿಸರ್ಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ರೀಸ್ ಇಫಾನ್ ನೋಡ್ತೀವಿ. ನನ್ಗಂತೂ ಇಲ್ಲ ಅರ್ಥ ಆಗಿಲ್ಲ ಸೋನಿ ಅವರು ಟೈಮ್ ಲೈನ್ ಅಲ್ಲಿ ಏನ್ ಆಡ್ತಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಾವು ಮಿಸ್ಟರ್ ಸ್ಟೆನ್ ನೋಡ್ತೀವಿ, ಮೆಕ್ಸಿಕೋ ಸಿಟಿಯಲ್ಲಿರೋ ಕ್ಯಾಸಿನೋ ಅಲ್ಲಿ ಗ್ಯಾಮ್ಲಿಂಗ್ ಆಡ್ತಿರೋದನ್ನ. ಮುಂದೆ ವೆನಮ್ ದ ಲಾಸ್ಟ್ ಡ್ಯಾನ್ಸ್ ನೋಡ್ತೀವಿ ಮಿಸ್ಟರ್ ಸ್ಟೆನ್ ಜೊತೆಗೆ. ಇನ್ನು ಟ್ರೈಲರ್ ಎಂಡ್ ಅಲ್ಲಿ ನಾವು ವೆನಮ್ ಒಂದು ಕುದುರೆ ಒಳಗೆ ಹೋಗೋದು ನೋಡ್ತೀವಿ. ಒಂಥರ ಗೋಸ್ಟ್ ಅನ್ನೋ ಫೀಲ್ ಬರುತ್ತೆ. ಅಂಡ್ ಇಲ್ಲಿಗೆ ಟ್ರೈಲರ್ ಮುಗೀತು. ಸೊ ಇಲ್ಲೂ ಕೂಡ ನಾವು ಸ್ಪೈಡರ್ ಮ್ಯಾನ್ ನೋಡಿಲ್ಲ, ಆದ್ರೆ ಸ್ಪೈಡಿ ಪವರ್ಸ್ ಇನ್ನೂ ಸಿಗದಿರೋ ಪೀಟರ್ ಪಾರ್ಕರ್ ನೋಡ್ತೀವಿ. ಸೊ ಮ್ಯಾಡಮ್ ವೆಬ್ ಮತ್ತೆ ವೆನಮ್ 3 ಅಲ್ಲಿ ನಾವು ಪೀಟರ್ ಪಾರ್ಕರ್ ನ ಬರ್ತ್ ಇಂದ 10 ವರ್ಷ ಹುಡುಗ ಆಗೋದು ನೋಡ್ತೀವಿ. ಸೊ ಮೇ ಬಿ ಇಲ್ಲಿ ಸೋನಿ ಅವರು ಸ್ಪೈಡರ್ ಮ್ಯಾನ್ ನ ಒಂದು ಪ್ರಾಪರ್ ಆಗಿ ಸೆಟಪ್ ಮಾಡ್ತಿರಬಹುದು ಮುಂದೆ ಒಂದು ಸೋಲೋ ಸ್ಪೈಡರ್ ಮ್ಯಾನ್ ಮೂವಿ ಮಾಡಕ್ಕೆ. ಅಂಡ್ ಈಗಲೂ ಹೇಳ್ತೀನಿ, ಸೋನಿ ಅವರು ಮತ್ತೆ ವಾಪಸ್ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಕರ್ಕೊಂಡ್ ಬಂದ್ರೆ ಮಾತ್ರ ಸೋನಿ ಯೂನಿವರ್ಸ್ ಬದುಕುತ್ತೆ. ಏನಾದ್ರೂ ಹೊಸ ಸ್ಪೈಡರ್ ಮ್ಯಾನ್ ಅಂದ್ರೆ ಮಾತ್ರ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಸೊ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.